ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದೆ. ನಾಯಿ ನೆರಳು ಮತ್ತೆ ಕೂರ್ಮಾವತಾರ, ಇದೆರಡರ ಬಗ್ಗೆ ನೆನಪು ಮಾಡ್ಕೊಳ್ಳಿ. ನಾಯಿ ನೆರಳು ಕುವೆಂಪು ಇವರು ನಮ್ಮ ಭೈರಪ್ಪನವರ ಒಂದು ಕತೆ. ನನಗೆ ಆ ಕಥೆ ಕಾದಂಬರಿಯಾಗಿ ನಂಗೆ ಅದೇನಷ್ಟು ಒಪ್ಪಿದ ಮಾರ್ಗ ಆಗಿರಲಿಲ್ಲ. ಬಟ್ ಅದರಲ್ಲಿರೋ ಒಂದು ಎಲಿಮೆಂಟನ್ನು ತಗೊಂಡು ನಾನು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡ್ರೆ ನನಗೆ ಬೇಕಾದ ಒಂದು ಇದು ಸಿಕ್ಕತ್ತೆ ಅಂತ ಅಂದ್ಕೊಂಡೆ. ಯಾಕಂದರೆ ಅನೇಕ ವೇಳೆ ನಾವು ಯಾವುದನ್ನು ಮೂಢನಂಬಿಕೆ ಅಂತ ಹೇಳ್ತೀವೋ, ಯಾವ್ದು ಕಂದಾಚಾರ ಅಂತ ಹೇಳ್ತೀವೋ, ಅದರೊಳಗಡೆ ಒಂದು ಪ್ರತಿಭಟನೆಯ ಒಂದು ಸುಳು ಇರುತ್ತೇನೋ ಅಂತ ಹಿಂಗೆ ಯಾರ ಜೊತೆ ಮಾತಾಡ್ತಾ ಇದ್ದಾಗಿದೆ. ಅವಾಗ ಅನ್ನಿಸ್ತು, ಈ ಕಥೆಯನ್ನು ಹೀಗೆ ಒಂಚೂರು ಟ್ವಿಸ್ಟ್ ಮಾಡಿಕೊಂಡ್ರೆ ವೆಂಕಟಲಕ್ಷ್ಮಿಯ ಒಂಟಿತನಕ್ಕೆ, ಅವಳ ಅಸಹಾಯಕತೆಗೆ ಒಂದು ಹೊಸ ತಿರುವು ಸಿಗ್ಬೋದು ಅಂತೇಳಿ ಟ್ವಿಸ್ಟ್ ಮಾಡಿಕೊಂಡೆ. ಹಾಗಾಗಿ ಅದನ್ನು ಮಾಡಿಕೊಂಡೆ. ಅಡೂರು ಗೋಪಾಲಕೃಷ್ಣನ ಪ್ರಕಾರ ಅದು ನನ್ನ ಬೆಸ್ಟ್ ಫಿಲ್ಮಲ್ಲಿ ಒಂದು. ಅವ್ರು ಯಾವಾಗಲೂ 2 ಫಿಲ್ಮನ್ನು ಹೇಳ್ತಾ ಇರ್ತಾರೆ ನನ್ನ ಬೆಸ್ಟ್ ಫಿಲ್ಮ್ಸ್ ಅಂತ. ಒಂದು ನಾಯಿ ನೆರಳು, ಇನ್ನೊಂದು ಕನಸೆಂಬ ಕುದುರೆ ಏನೇರಿ. ಇವೆರಡು ಗಿರೀಶನ್ ಬೆಸ್ಟ್ ಫಿಲ್ಮ್. ಕನಸೆಂಬ ಕುದುರೆ ಬಗ್ಗೆ ಅವರು ಒಂದು ಇದು ಯೂಟ್ಯೂಬಲ್ಲಿ ಇವತ್ತು ಸಿಕ್ಕತ್ತೆ. ಇಸ್ ದ ಬೆಸ್ಟ್ ಫಿಲ್ಮ್ ಮೇಡ್ ಇನ್ ಇಂಡಿಯಾ ಇನ್ ದ ಪಾಸ್ಟ್ 20 years ಅಂತಾರೆ. ಹಾಗಾಗಿ ನಾಯಿ ನೆರಳು ಬೇರೆ ನನ್ನ ಇದರಲ್ಲೇ ತುಂಬ ಜನ ಫೆಮಿನಿಸ್ಟ್ ಇವರಿಗೆ ಭಾಳ ಇಷ್ಟವಾದಂಥ ಸಿನಿಮಾ. ಯಾಕೆಂತಂದರೆ ಈ ಥರದ ಸದ್ಯದ ರಾಜಕೀಯವನ್ನು ಹೇಳದೇನೆ ಸಾರ್ವತ್ರಿಕವಾಗುವಂಥ, ಸಾರ್ವಕಾಲಿಕವಾದಂಥ ಒಂದು ಪ್ರತಿಭಟನೆಯ ಒಳಸುಳಿಯನ್ನು ಹೇಳಿದ್ನಲ್ಲ ಅಂತ ಇಷ್ಟ ಆಯಿತು. ಅದರಲ್ಲಿ ಎಲ್ಲರೂ ಹೊಸಬಣ್ಣೆ ಹಾಕ್ಕೊಂಡೆ. ಶೃಂಗೇರಿ ರಾಮಣ್ಣನವರ ಅದ್ಭುತವಾದ ಅಭಿನಯ ಇತ್ತು. ಇವ್ರದ್ದು ಪವಿತ್ರ ಲೋಕೇಶ್ ಅವ್ರ ಅಭಿನಯ ಚೆನ್ನಾಗಿತ್ತು. ಅವರಿಗೆ ರಾಜ್ಯ ಪ್ರಶಸ್ತಿಯು ಬಂತು. ನನಗೆ ಅದರಲ್ಲೂ ಸಾಥಿಯಾಗಿ ನಿಂತವ್ರು ಎಸ್ ರಾಮಚಂದ್ರ ಅವರೇ ಆಯ್ತಲ್ಲ, ರಾಮಚಂದ್ರ ಆಯ್ತು, ಚೆನ್ನಾಗಿ ಬಂತದ್ದು. ಸರ್, ಇತ್ತೀಚಿನ ಸಿನಿಮಾ ನಿಮಗೆ ಆಗಲೇ ಹೇಳಿದ್ರಿ ವಾರ ಈ ಥರದ್ದು. ಈಗ ಕಾಂತಾರ ಬಂತು ಅಥವಾ KGF, ಇದೆಲ್ಲ ನೋಡಿದಾಗ ನಿಮಗೆ ಹೇಗೆ ಅನಿಸ್ತಾ ಅಂತ ಹೇಳಿ. ನನಗೆ ಮೊನ್ನೆ ಯಾವುದೋ ಒಂದು ಇದಕ್ಕೆ ಹೋಗಬೇಕಾಗಿತ್ತು, ಈವೆಂಟ್ಗೆ. ತುಂಬ ಸಿನಿಮಾದ ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಹೊಸ ಹೊಸ ರೀತಿಯ ಥೀಮ್ಗಳನ್ನು ಕನ್ನಡದಲ್ಲಿ ಬರ್ತಾಯಿದೆ. ಅದು ಭಾಳ ಸಂತೋಷ ಅನ್ನಿಸ್ತು. ಯಾಕಂತಂದರೆ ನಾನು ನನ್ನ ಆರಂಭದ ದಿನಗಳು ನೋಡ್ತಾ ಇದ್ದ ಸಿನಿಮಾಗಳಲ್ಲಿ ಬರೀ ಕುಟುಂಬ ಈ ಥರದ್ದೇನೋ ಇರ್ತಿತ್ತಲ್ಲ. ಹಾಗಲ್ಲದೆ ಇವತ್ತಿನ ಏನೋ ಸೊಸೈಟಿ ತುಂಬ ಡೈವರ್ಜೆಂಟ್ ಆದಂಥ ಇದರಲ್ಲಿ ಹೋಗ್ತಾ ಇದೆಯಲ್ಲ. ಎಲಿಮೆಂಟ್ಸ್ ಎಲ್ಲೆಲ್ಲಿಂದಲೂ ತಗೋತಿತ್ತು. ಅದು AI ಆಗಿರ್ಬೋದು, ಅದು ಕಾರ್ಪೊರೇಟ್ ವರ್ಲ್ಡ್ ಆಗಿರ್ಬೋದು, ಅದು ಟೆಕ್ನಾಲಜಿ ಆಗಿರ್ಬೋದು. ಭಾಳ ಖುಷಿ ಆಗೋಯ್ತಾರೆ. ಎಷ್ಟೆಲ್ಲ ತರಹಾವರಿ ಕಥೆಗಳನ್ನು ಹುಡುಕ್ತಾ ಇದ್ದಾರೆ, ಏನೋ ಹೊಸ ಮಾಡ್ತಾ ಇದ್ದಾರೆ. ಬಟ್ ಟ್ರ್ಯಾಜಿಡಿ ಏನಂತ ಅಂದ್ರೆ, ಎಲ್ಲ ಸಿನಿಮಾಗಳನ್ನು ನೋಡ್ತಾ ಇದ್ದಾಗ ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಒಂದು 4-5 ಶಾಟ್ ಆದಮೇಲೆ ತಕ್ಷಣ ವೈಲೆನ್ಸ್ ಶುರುವಾಗುತ್ತೆ. ಹೊಡೆಯೋದು, ಬಡಿಯೋದು, ರುಂಡ ಕತ್ತರಿಸೋದು, ಕೈ ಕತ್ತರಿಸೋದು, ಇದೇ ಶುರುವಾಯಿತು. ಎಲ್ಲ ಸಿನಿಮಾದಲ್ಲೂ ಅದೇ ಬರೋಕ್ಕೆ ಶುರುವಾಯಿತು. ಹೇಳಿದೆ, ನಾನು ಯಾರಿಗೂ ಅಭಿಪ್ರಾಯ ಹೇಳಿದೆ, ತುಂಬ ಚೆನ್ನಾಗಿದ್ದು ಹೊಸ ಥರದ ಕಥೆಗಳು ಬರ್ತಾಯಿದ್ದಾರೆ. ಆದರೆ ದಯವಿಟ್ಟು ಈ ರಕ್ತ ದೋಕಳಿಯನ್ನು ನಿಲ್ಲಿಸಿ ಮತ್ತು ಈ ವೈಲೆನ್ಸನ್ನು ನಿಲ್ಲಿಸಿ. ಯಾಕಂದ್ರೆ ನೀವು ವೈಲೆನ್ಸನ್ನು ಯಾವ ಥರದಲ್ಲಿ ರೋಚಕವಾಗಿ ಮಂಡಿಸ್ತಾ ಇದ್ದೀರಾ ಅಂತಂದರೆ ನಮಗೆಲ್ರಿಗೂ ಅದು ರುಚಿಸಿ ಇವತ್ತೆಲ್ಲ ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಸಾಮಾಜಿಕ ಜೀವನದಲ್ಲೇ ನಾವು ಒಂಥರದ ಟಾಲರೆನ್ಸನ್ನು ಬಳಸ್ಕೊಂಡಿದ್ದೀವಿ. ಯಾವುದಕ್ಕೆ? ವೈಲೆನ್ಸಿಗೆ. ಅಲ್ಲಿ ಏನೋ ಕಡ್ದಂತೆ, ಇವನು ರುಂಡ ಕತ್ತರಿಸಿದಂತೆ, ಇವನು ಕೈ ಕತ್ತರಿಸಿದ, ಹೌದಾ, ಅಷ್ಟೇ ಇರುತ್ತೆ ನಮ್ಮ ರಿಯಾಕ್ಷನ್. ಅದಕ್ಕಿಂತ ಡೀಪರ್ ಅದು ಇದೇ ಇರೋದಿಲ್ಲ. ಆ ಥರ ಯಾಕೆ ಹಂಗಾಗ್ತಿದೆ ಅಂತಂದರೆ ಈ ಥರ ಸಿನಿಮಾಗಳು ನಮ್ಮಲ್ಲಿ ಜಾಸ್ತಿ ಆಗ್ತಿದೆ. ತಡ್ಕೊಳ್ಳುವ ಶಕ್ತಿಯನ್ನು, ಟಾಲರೆನ್ಸ್ ಅಂತ ನಾವು ರಿಲಿಜಿಯಸ್ ಟಾಲರೆನ್ಸ್ ಅಂತೀವಲ್ಲ, ಅದು ತಪ್ಪು ಶಬ್ದ. ರಿಲಿಜಿಯಸ್ ಟಾಲರೆನ್ಸ್ ಅಲ್ಲ, ರಿಲಿಜಿಯನ್ಸ್ ಸಹಬಾಳ್ವೆ ಇರಬೇಕು. ಟಾಲರೆನ್ಸ್ ಅಂತಂದರೆ ಟಾಲರೇಟ್ ಆಗದೇ ಇರೋಕ್ಕೆ ನಾವು ಟಾಲರೇಟ್ ಮಾಡಿದ್ರೆ ಅದು ಟಾಲರೆನ್ಸು. ನಾವು ನಿಜವಾದ ಟಾಲರೆನ್ಸ್ ಯಾವುದಕ್ಕೆ ಬೇಕು ಅಂತಂದರೆ ಹಿಂಸೆಗೆ, ರಕ್ತಕ್ಕೆ. ಆ ಈವೆಂಟ್ ನೋಡಿದಾಗ ನಮ್ಮ ಇಡೀ ಪರ್ಸೆಪ್ಷನಲ್ಲೇ ಈ ಥರದ್ದಿರೋ ಸಮಸ್ಯೆ ಶುರು ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ಒಂಥರ ಹಿಂಸೆಗೆ ಮತ್ತು ಕ್ರೌರ್ಯಕ್ಕೆ ನಾವು ಒಗ್ತಾ ಇದ್ದೀವ ಅಂತ.
ಮುಂಚೆ ಎಲ್ಲ ಒಂದೇನೋ ಸುಮ್ಮನೆ ಒಂದು 2-4 ಪೆಟ್ಟು ಹೊಡೆದ್ರೆ ಆಮೇಲೆ ನಾವೇ ಸಾಕು ಅಂತ. ನಂಗೆ ಇನ್ನೊಂದು ನೆನಪಿದೆ, ಚೋಮದಲ್ಲಿ ಎತ್ತಿಗೆ ಹೊಡಿತಾನೆ. ಯಾಕಂದರೆ ಸಂಕಪ್ಪಯ್ಯ ಹೇಳ್ತಾನೆ ನಂಗೆ ಆ ಎತ್ತುಗಳನ್ನ ಕೊಡು ಅಂತ. ನನಗೆ ಬೇಡದೆ ಇದು ಸಂಕಪ್ಪಯ್ಯಂಗೂ ಸಿಕ್ಕಬಾರ್ದು ಅಂತ ಎತ್ತಿಗೆ ಹೊಡಿತಾನೆ. ಅದನ್ನು ಚಿತ್ರೀಕರಣ ಮಾಡಿದ್ಮೇಲೆ ನಾವೇ ಹೇಳ್ತಾಯಿದ್ವಿ, ಅಷ್ಟೆಲ್ಲ ಹೊಡಿಬೇಡಿ ಸರ್, ತಡ್ಕೊಳಕ್ಕಾಗಲ್ಲ ಅಂತ. ಸೊ ಒಂದು 2 ಸಲ ಹೊಡೆದ ತಕ್ಷಣ ನಾನು ನಿಲ್ಲಿಸಿದ್ವಿ. ಫಿಲ್ಮಲ್ಲಿ ಇಲ್ಲ. ಇವತ್ತು ಹೆಂಗಾಗಿದೆ ಅಂತಂದರೆ ಏನು ಹೊಡೆಯೋದಿದ್ರು ಅದನ್ನು ಎಷ್ಟು ತರಾವರಿ ಹೊಡೆಯಬಹುದು, ಎಷ್ಟು ವೈವಿಧ್ಯಮಯವಾಗಿ ಹಿಂಸೆ ಮಾಡಬಹುದು, ಅದೆಲ್ಲ ಹುಡುಕ್ತಾ ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ. ಎಣ್ಣೆ ಕುದೀತಾ ಇರುತ್ತೆ, ಮನುಷ್ಯನನ್ನು ಹಿಂಗೆ ತಲೆಕೆಳಕಾಗಿ ಇಳಿಸ್ತಾರೆ. ಅದೇ ಇದು ಎಂಥ ಕ್ರೌರ್ಯ! ಐಡಿಯಾ ಲೆವೆಲ್ನಲ್ಲೇ ಕ್ರೌರ್ಯ, ನೀವು ನೋಡೋದು ಬೇಕಾಗಿಲ್ಲ, ಐಡಿಯಾ ಲೆವೆಲ್ನಲ್ಲೇ ಕ್ರೌರ್ಯ. ಅದನ್ನು ನಾವು ತೋರಿಸೋದ್ರ ಮೂಲಕ ಅದು ಸಹ್ಯ ಆಗುವ ಹಾಗೆ ಮಾಡ್ತಾಯಿದ್ದೀವಿ. ನಮಗೊಂಥರದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಲ್ವ ಫಿಲ್ಮ್ ಮೇಕರಿಗೆ? ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ತೋರಿಸ್ಬೇಕಾಗತ್ತೆ. ಇವತ್ತು ಕ್ರೌರ್ಯ ಮತ್ತು ಇದು ಜಗತ್ತಿನಲ್ಲಿದೆ, ನಮ್ಮ ಸಮಾಜದಲ್ಲಿದೆ. ಅದು ಸಹ್ಯ ಆಗೋಗಿ ಮಾಡ್ಬೋದು, ಅಸಹ್ಯ ಆಗೋಗಿ ಮಾಡಬೇಕು. ಅದು ಆಗಬಾರ್ದು ಅಂತ ಅನಿಸ್ಬೇಕೆ ಹೊರತು ಅದನ್ನೇ ರಂಜಿಸೋಗಿ ಮಾಡಿಬಿಟ್ರೆ ಅದಕ್ಕೆ ರಂಜಿಸೋಂಗೆ ಆಗಿದೆ. ಹಾಗಾಗಿ ನೀವು ಪೇಪರ್ ನೋಡಿದರೆ ಎಷ್ಟು ಕ್ರೌರ್ಯ, ಎಷ್ಟು ಕೊಲೆ, ಎಷ್ಟು ಹಿಂಸೆ. ಇದೇ ಒಂದು 20 ವರ್ಷದ ಅಥವಾ 40 ವರ್ಷದ ಹಿಂದಿನ ಪೇಪರಲ್ಲಿ ನೋಡಿದರೆ ಇಷ್ಟು ರಿಪೋರ್ಟೇ ಆಗ್ತಿರಲಿಲ್ಲ. ಸರ್, ಒಂದು ದಾಖಲೆ ಅಂತೂ ಇದೆ. 27 ವಯಸ್ಸಿಗೆ ಅತಿ ಸಣ್ಣ ವಯಸ್ಸಿನಲ್ಲಿ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದಂತಹ ಆ ಒಂದು ಏನಿದೆ ಹಿಸ್ಟ್ರಿ, ಅದು ಹಾಗೆ ಉಳ್ಕೊಂಡಿದೆ. ಅದು ನಿಮಗೆ ಮಾತ್ರ, ಯಾರಿಗೂ ಸಿಕ್ಕಿಲ್ಲ. ಸೊ ಅದು ನಮಗೊಂದು ಹೆಮ್ಮೆ. 27ರ ವಯಸ್ಸಿನಲ್ಲಿ ನಮ್ಮ ಪ್ರೀತಿಯ ಗಿರೀಶ್ ಕಾಸರವಳ್ಳಿ ಸರ್ರೇ ಅದು ಹಾಗೆ, ಅದನ್ನು ಯಾರೂ ಅಳಿಸಿಲ್ಲ, ಅದು ಹಾಗೆ ಇದೆ ಸರ್. ಎಷ್ಟು ಖುಷಿ ಇದೆ ಸರ್. ಆ್ಯಂಡ್ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಾಗ ಆ ಸಂಭ್ರಮದ ಕ್ಷಣಗಳು, ಮಕ್ಕಳು ಎಂಜಾಯ್ ಮಾಡಿದ್ದಾಗಿರ್ಬೋದು, ಇಡೀ ಕುಟುಂಬ ಎಂಜಾಯ್ ಮಾಡಿದ್ದಾಗಿರ್ಬೋದು, ನಿಮ್ಮ ಪ್ರೀತಿ ಪಾತ್ರ ಎಂಜಾಯ್ ಮಾಡಿದ್ದಾಗಿರ್ಬೋದು. ಮನೆ ಮಾಡಿದ್ನಲ್ಲ, ಮನೆ ಮಾಡಿದಾಗ ಒಬ್ಬರು ಬಾಂಬೆ NFDCಲಿ ಒಬ್ಬರು ಆಫೀಸರ್ ಇದ್ದರು. ಅವರಿಗೆ ಆಕ್ರಮಣ ಮತ್ತು ಮುರುದಾರಿಗಳು ಮಾಡಿದ್ದು ಗೊತ್ತಿಲ್ಲ. 4 ಸಿನಿಮಾ ಮಾಡಿದೆಯಾ, 4ಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅದರಲ್ಲಿ 2 ಸ್ವರ್ಣ, 2 ರಜತ. ಅದರಿಂದ ನೀವು ಪದ್ಮಶ್ರೀ ರೆಕಮೆಂಡ್ ಮಾಡಬೇಕು ಅಂತಂದು. ಕನ್ನಡದಿಂದ ಹೋಗಲಿಲ್ಲ ಪದ್ಮಶ್ರೀ. ಸೊ ಅದು ವೈಶಾಲಿ ಹೇಳಿದೆ, ಅವಳಿಗೆ ಅದು ಕನಸಾಗಿ ಹೋಗ್ಬಿಡ್ತು, ಪದ್ಮಶ್ರೀ ಬರುತ್ತೆ, ಪದ್ಮಶ್ರೀ ಬರುತ್ತೆ, ಪದ್ಮಶ್ರೀ ಬರುತ್ತೆ ಅಂತ. ಆಮೇಲೆ 2010ನಲ್ಲಿ ವೈಶಾಲಿ ತೀರ್ಕೊಂಡ್ಳು. ಯಾವಾಗ? ಸೆಪ್ಟೆಂಬರಲ್ಲಿ ತೀರ್ಕೊಂಡ್ಳು. ನವಂಬರಲ್ಲಿ ಅನೌನ್ಸ್ ಆಯಿತು ಪದ್ಮಶ್ರೀ. ಪದ್ಮಶ್ರೀ ನನಗೇನು ಅದೇನು ಬೇಕು ಅಂತಿರಲಿಲ್ಲ. ಯಾಕಂದರೆ ನನಗೆ ಒಂದು ಗೊತ್ತಿತ್ತು, ಕರ್ನಾಟಕದಿಂದ ಪದ್ಮಶ್ರೀ ನನ್ನ ಹೆಸರು ಹೋಗ್ತಾ ಇಲ್ಲ ಅನ್ನೋದು ಗೊತ್ತಿತ್ತು. ಯಾಕೆ ಗೊತ್ತಿಲ್ಲ, ಯಾವುದೋ ಕೆಲವು ನಟರ ಹೆಸರು ನಟರ ಹೆಸರನ್ನು ರೆಕಮೆಂಡ್ ಮಾಡ್ತಾಯಿದ್ರು, ಅದು ರಿಜೆಕ್ಟ್ ಆಗ್ತಾಯಿತ್ತು ಪ್ರತಿ ವರ್ಷವೂ. ಆದರೂ ಒಂದು ವಿಷಯ ನಾವು ನೋಡಬೇಕು, ಕರ್ನಾಟಕ ಸರ್ಕಾರ ರೆಕಮೆಂಡ್ ಮಾಡ್ತಿರೋದ್ರಲ್ಲಿ ನಿಜವಾದ ಸಾಧಕರ ತುಂಬ ಜನ ಇದ್ದಾರೆ ಕರ್ನಾಟಕದ. ಅವ್ರ ಹೆಸರುಗಳು ಹೋಗ್ತಾ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಯಕ್ಷಗಾನದಲ್ಲಿ ಇಲ್ಲಿವರಿಗೆ ಒಬ್ಬನಿಗೆ ಮಾತ್ರ ಬಂದಿರೋದು, ಹೆಗ್ಡೆಯವ್ರಿಗೆ ಮಾತ್ರ ಬಂದಿರೋದು ಪದ್ಮಶ್ರೀ. ಅದಕ್ಕಿಂತ ಮುಂಚೆ ಎಷ್ಟೋ ದೊಡ್ಡ ಇವರೆಲ್ಲ ಇದ್ರಲ್ಲ, ಅವರೊಬ್ಬರಿಗೂ ಬಂದಿಲ್ಲ. ಕೆರೆಮನೆಯವರು ಇವರಿಗೂ ಬಂದಿಲ್ಲ. ಅದೇ ನೀವು ಮಲಯಾಳಮಲ್ಲಿ ನೋಡಿ, ಎಷ್ಟು ಜನಕ್ಕೆ ಬಂದಿದೆ ಗೊತ್ತಾ? ನನಗೇ ಗೊತ್ತಿರೋ ಒಂದು 5-6 ಜನರನ್ನು ಅವರು ಚಂಡೆ ಬರ್ಸೋರು, ಮದ್ದಲೆ ಬರ್ಸೋರು, ಪಾತ್ರಧಾರಿ ಎಲ್ಲ ಹೇಳ್ಬೋದು. ಇದು ಯಾಕೆ ಆಗ್ತಿದೆ ಅಂತ ಕೇಳೋದು. ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ದೊರೆಸ್ವಾಮಿ ಅಯ್ಯಂಗಾರ್ ಒಬ್ಬರಿಗೆ ಬಂದಿದ್ದೇನೆ, ಮಾಲಿಯವರಿಗೂ ಬಂದಿದೆಯಲ್ಲ ಗೊತ್ತಿಲ್ಲ, ಮಹಾಲಿಂಗಮ್ ಅವರಿಗೆ. ಬಟ್ ಎಷ್ಟು ಜನ ಕರ್ನಾಟಕ ಸಂಗೀತದ ಪ್ರತಿಭೆಗಳು ಕರ್ನಾಟಕದಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ, ಭರತನಾಟ್ಯದಲ್ಲಿ, ಬೇರೆ ಬೇರೆ ಪ್ರಕಾರಗಳಲ್ಲಿ, ಸಾಹಿತ್ಯದಲ್ಲೇ ಎಷ್ಟು ಜನ ನಮ್ಮ GSSಗೆ ಬಂದಿಲ್ಲ ಅಲ್ವಾ? ರಾಷ್ಟ್ರಕವಿಗಳು. ನಾವು ರಾಷ್ಟ್ರಕವಿ ಕೊಟ್ಟು ಯಾವಾಗ ಆಗಿದೆ? ಒಂದು ಇದನ್ನು ರೆಕಮೆಂಡ್ ಮಾಡೋಕ್ಕಾಗಲ್ಲ. ಏಣಿಗೆ ಬೇಡಪ್ಪನವರು ಎಷ್ಟು ವರ್ಷದ ಶ್ರಮ ಹಾಕಿದ್ದಾರೆ ರಂಗಭೂಮಿಗೆ. ಈ ಥರದ ಪ್ರಶ್ನೆ ಕೇಳ್ತಾ ಹೋದಾಗ ಎಲ್ಲಿ ನಾವು ತಪ್ತಾ ಇದ್ದೀವಿ ಅನ್ನೋದು ನಾವು ಹುಡುಕಲೇಬೇಕು. ನಾನು ಆಗಾಗ ಬೇರೆ
ಮುಖ್ಯವಾಗಿ ಸೌತ್ ಇಂಡಿಯನ್ ಬೇರೆ ಬೇರೆ ಇದನ್ನು ನೋಡಿದಾಗ ಅನ್ಸುತ್ತೆ ಎಲ್ಲೆಲ್ಲಿ ಯಾರ್ಯಾರಿಗೂ ಬಂದಿದೆಯಲ್ವ. ಏನು ಪದ್ಮ ಪ್ರಶಸ್ತಿ ಬಂತೇಳಿ ಅದು ದೊಡ್ಡ ಸಾಧನೆ ಏನಲ್ಲ. ಇತ್ತೀಚೆಗಂತೂ ಅದು ತುಂಬ ಬೆಲೆಯನ್ನು ಕಳ್ಕೋತಾ ಇದೆ. ನನಗೆ ಪದ್ಮ ಪ್ರಶಸ್ತಿ ಬಂದಾಗಲೇ ನನ್ನ ಜೊತೆಗೆ ಬಂದ ತುಂಬ ಜನರನ್ನು ಇವ್ರಿಗೆ ಬರ್ಬೋದಾಗಿದ್ದರೆ ಕನ್ನಡದ ಇವ್ರಿಗೆ ಯಾಕೆ ಬರಲ್ಲ ಅಂತ ನಾನೇ ಪ್ರಶ್ನೆ ಕೇಳ್ಕೋತಾ ಇದ್ದೆ. ಆದರೆ ಏನೋ ನಮ್ಮದೊಂದು ಕೃತಜ್ಞತೆ, ನೀವು ಕರ್ನಾಟಕಕ್ಕೆ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ, ಕನ್ನಡದ ಬೇರೆ ಬೇರೆ ಏನು ಸಾಮಾಜಿಕ ಜೀವನ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಇತ್ತೀಚೆಗೆ ಕೆಲವರಿಗೆ ಬರ್ತಾ ಇದೆ. ಮೊನ್ನೆ ಹಾಜಪ್ಪನವ್ರಿಗೆ ಬಂದ ಒಂದು ಭಾಳ ಸಂತೋಷ ಆಯಿತು. ಆ ಥರ ತುಂಬ ಜನಕ್ಕೆ ಇವ್ರಿಗೆ ಬರಬೇಕಿತ್ತು ಅಂತ ಅನ್ಕೋತಾ ಇರ್ತೇನೆ. ಅಂಥದ್ದು ಕರ್ನಾಟಕದಿಂದ ಹೋಗ್ತಾ ಇಲ್ಲ ಅಂತ ನನಗೊಂದು ಸ್ವಲ್ಪ ಕೊರಗಿದೆ. ಕರ್ನಾಟಕ ಪ್ರತಿ ವರ್ಷವೂ ಒಂದು ತುಂಬ ನಿಜವಾದ ಯೋಗ್ಯರನ್ನು ರೆಕಮೆಂಡೇಷನ್ ಹೋಗಬೇಕದು ಅಂತ. ಎಸ್ ಸರ್, 75 ವರ್ಷ 50 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಇನ್ನು 75 ವರ್ಷ ಇವತ್ತಿಗೂ ಕೂಡ ಸ್ವೀಟ್ 25 ಥರನೇ ಕಾಣಿಸ್ತಾ ಇದ್ದೀರಾ. ಅಷ್ಟು ಅದನ್ನು ಹಾಗೇ ಮೇಂಟೈನ್ ಮಾಡಿದ್ದೀರಾ. ಸರಳ ವ್ಯಕ್ತಿತ್ವ, ಸರಳ ಜೀವನ, ಮಾತಿನಲ್ಲಿ ಅಷ್ಟೇ ತೂಕ, ಅನುಭವದ ಮಾತುಗಳು, ನಿಜಕ್ಕೂ ಅದೆಲ್ಲವೂ ಕೂಡ ನಮಗೊಂಥರ ಜೀವನ ಪಾಠ ಅಂತಲೇ ಹೇಳ್ಬೋದು. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ ಏನಾದರೂ ಮನಸ್ಸಲ್ಲಿ ಎಲ್ಲೋ ಅಡಗಿಸಿಟ್ಟಿದ್ದೀನಿ ನಾನು, ಏನೋ ನಂಗದ್ದು ಹೇಳ್ಕೋಬೇಕು ಅಂತಂದರೆ ಹೇಳ್ಕೋಬಹುದಾ ಅಂತ ಹೇಳಿ. ಏನು ಮಾತಾಡೋದಿದ್ರು ಕನ್ನಡದ ಈ ಥರದ ಸಿನಿಮಾಗಳ ಬಗ್ಗೆ ಮಾತಾಡೋದು. ನನಗೆ ನಿಜವಾಗ್ಲೂ ಉದ್ಯಮದ ಪರಿಚಯ ಇಲ್ಲ, ಬೇರೆ ಥರದ ಪರಿಚಯಗಳೂ ಇಲ್ಲ. ನೀವು ಆ ಒಂದು ಪ್ರಶ್ನೆ ಕೇಳಿದ್ರಿ, ನಿಜವಾಗಿಯೂ ನೀವೇನಾದ್ರು ಬೇಸರ ಇದೆಯಲ್ಲೋ ಕಳ್ಕೊಂಡೆ ಅಂತ. ನಾನು ಬೆಂಗಳೂರಿಗೆ ಬಂದಾಗ, ಅಂದರೆ ಅದು ಮೊದಲ ಬಾರಿಗೆ ಬೆಂಗಳೂರಿಗೆ ಬರ್ತಾ ಇರೋದು, ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಾಗ ಕರ್ನಾಟಕದ ಒಂದು ಇದು ಇಡೀ ಅಖಂಡ ಕರ್ನಾಟಕದ ಒಂದು ಪರ್ಯಟನೆ ಮಾಡುವ ಒಂದು ಕಲ್ಪನೆ ಇತ್ತು. ಆಗಲೇ ಇಲ್ಲ. ಅವಾಗ ಒಂದು ಚಳುವಳಿ ಬೇರೆ ಇರ್ತಿತ್ತು ಸಮುದಾಯದವರು. ಆವಾಗಲೂ ನನಗೆ ಸೇರಾಕೊಳ್ಳೋಕ್ಕಾಗಿಲ್ಲ. ಅದೊಂದು ನನಗೆ ದೊಡ್ಡ ಕೊರಗಿದೆ. ಇವತ್ತು ನಾನು ವಾಪಸ್ ಹೋದರೆ ಒಂದು ದಕ್ಷಿಣ ಕನ್ನಡಕ್ಕೆ ಹೋಗ್ತೀನಿ ಅಥವಾ ಮಲೆನಾಡಿಗೆ ಹೋಗ್ತೀನಿ. ನಿಜವಾದ ಅಂದರೆ ಹಾಗಂತಂದು ನಾನು 2-3 ಸಿನಿಮಾ ಉತ್ತರ ಕರ್ನಾಟಕದ ಬಗ್ಗೆ ಮಾಡಿದ್ದೀನಿ. ಆದರೆ ಒಂದು ಪರ್ಯಟನೆ ಮಾಡೋದ್ರ ಮೂಲಕ ಒಂದು ಅನುಭವ ಸಂಚಯ ಮಾಡ್ಕೋತ ಹೋಗ್ತಾ ಅದು ನನಗೆ ಸಾಧ್ಯ ಆಗಿಲ್ಲ. ಮುಂಚಿನಿಂದ ಆ ಥರದ್ದು ಸ್ವಲ್ಪ ಆಲಸ್ಯನೇ, ಹೆಚ್ಚು ತಿರುಗಾಡಲ್ಲ, ಹೆಚ್ಚು ಸುತ್ತಲ್ಲ, ಎಲ್ಲವೂ ಓದಿನ ಮೂಲಕವೇ ನಾವು ಗ್ರಹಿಕೆ ಮಾಡ್ಕೊಂಡು ಹೋಗೋದು. ಆ ಥರದ್ದು ಒಂದು ಮಾಡೋಕ್ಕಾಗಲಿಲ್ಲ ಅನ್ನೋದು ಇದೆ. ಜೊತೆಗೆ ಸಿನಿಮಾ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಇವತ್ತೂ ಬರ್ತಾ ಇದೆ. ಆದರೆ ಆ ಸಿನಿಮಾಗಳು ಜನತೆಗೆ ಪರಿಚಯ ತಲುಪ್ತಾ ಇಲ್ಲ. ಯಾಕೆ ತಲುಪ್ತಾ ಇಲ್ಲ ಅಂತಂದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದು ಈ ಥರದ ಸಿನಿಮಾಗಳಿಗೆ ಕಂಡ್ಯೂಸಿವ್ ಆಗಿಲ್ಲ. ತುಂಬ ಜನ ಹೇಳ್ತಾರೆ 60-70ರ ದಶಕದಲ್ಲಿ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಿತ್ತು ಅಂತ. ನಾನು ಹೇಳೋದು ನಿಮಗೆ ಗ್ರಹಿಕೆ ತಪ್ಪು. ಇವತ್ತು ಒಳ್ಳೆಯ ಸಿನಿಮಾ ಬರ್ತಾ ಇರೋದು. ನೀವು 60-70ರ ದಶಕದಲ್ಲಿ ಕೆಲವೊಂದು ಒಳ್ಳೆಯ ಸಿನಿಮಾ ಅಂತೇಳಿ ನಾವು ಹಾಡಿ ಹೊಗಳ್ತೀವಲ್ಲ, ಅದಕ್ಕಿಂತ ಒಳ್ಳೆಯ ಸಿನಿಮಾ ಇವತ್ತು ಬರ್ತಾ ಇದೆ. ಆದರೆ ಆ ಸಿನಿಮಾಗಳ ಪರಿಚಯ ಇಲ್ಲ. ನಾನೇ ಹಿಂಗೆ ಯಾರು ಕೇಳೋದು ಹೇಳ್ತೀನಿ. ನಾನೊಂದು 5 ಸಿನಿಮಾ ಹೆಸರು ಹೇಳ್ತೀನಿ, ಎಷ್ಟು ನಿಮಗೆ ಪರಿಚಯ ಇದೆ ಅಂತ. ಆ 5 ಸಿನಿಮಾ ಹೆಸರು ಹೇಳಿದ್ರೆ ಒಂದು ಗೊತ್ತಿರಲ್ಲ ಯಾರಿಗೂ. ಬಟ್ ಈ 5 ಸಿನಿಮಾ ಕನ್ನಡಕ್ಕೆ ಹೆಸರು ತರ್ತಾ ಇವೆ, ಬೇರೆ ಬೇರೆ ಕಡೆ ಪ್ರಶಸ್ತಿಗಳನ್ನು ಗಳಿಸ್ಕೊಂಡು. ಆದರೆ ನಾವು ಕನ್ನಡಿಗರಾಗಿದ್ದು ನಮಗೆ ಅದನ್ನು ನೋಡುವ ಅವಕಾಶ ಇಲ್ಲ. ಉದ್ದಿಮೆಯಲ್ಲಿರುವ ನನಗೆ ಆ ಸಿನಿಮಾಗಳನ್ನು ನೋಡೋ ಅವಕಾಶ ಸಿಕ್ಕಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ದು ಏನು ರೀ ಇಂಡಸ್ಟ್ರಿ, ಅದು ಯಾವುದೋ ಒಂದು ಮೇಜರ್ ಅವಾರ್ಡ್ ಬಂದಿದೆ, ನಾವು ನೋಡಬೇಕು ಅಂದರೆ ನಮಗೇನಾಗುತ್ತೆ ಅಂದರೆ ಒಂದು ಸ್ಟ್ಯಾಂಡಿಂಗ್ ಇರೋದ್ರಿಂದ ನಾನು ಅವ್ರಿಗೆ ವೈಯಕ್ತಿಕವಾಗಿ ನಿಮ್ಮ ಸಿನಿಮಾ ಅವಾರ್ಡ್ ಬಂದಿದೆ ಅಂತಾರೆ, ಕಂಗ್ರ್ಯಾಚುಲೇಷನ್ಸ್, ಹೆಂಗೆ ನೋಡಬೇಕು ಅಂದರೆ ಇಮಿಡಿಯೇಟ್ ಲಿಂಕ್ ಕಳಿಸ್ತಾರೆ. ನಾನು ನೋಡಿದರೆ ಒಂದು ವಾರದಲ್ಲಿ ಆ ಲಿಂಕ್ ಹೊರಟೋಗುತ್ತೆ. ಅದಲ್ಲ, ಅಂಥದ್ದನ್ನು ಒಂದು ವ್ಯಾಪಕವಾಗಿ ಸಿನಿಮಾಗಳನ್ನು ಬಿಡುಗಡೆ ಆಗಬೇಕಿತ್ತು. ಅದು ಮಾಡೋಕ್ಕೆ ಇವತ್ತಿನ ಈ ಪ್ರಪಂಚದಲ್ಲಿ ಆಗಲ್ಲ, ಈ ವ್ಯವಸ್ಥೆಯಲ್ಲಿ ಆಗಲ್ಲ. ಅದರ ಈ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಇರಬೇಕು? ಅದು ಇರಬೇಕಾಗಿದ್ದು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ, ಚಲನಚಿತ್ರ ಅಕಾಡೆಮಿಗೆ. ಇವೆರಡು ಕೆಲಸಗಳನ್ನು ಮಾಡಬೇಕು. ಒಂದು ಸಿನಿಮಾಕ್ಕಲ್ಲೊಂದು ಅವಾರ್ಡ್ ಬಂದಿದೆ ಅಂತಂದರೆ, ನಾನು ಇದನ್ನು ಹಿಂದೊಂದು ಸಲ ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟಿದ್ದೇವೆ. ಇನ್ಫಾರ್ಮೇಷನ್ ಪ್ರತಿ ವರ್ಷ ನೀವು ಸ್ಟೇಟ್ ಅವಾರ್ಡ್ ಕೊಡ್ತೀರ. ಆ ಸ್ಟೇಟ್ ಅವಾರ್ಡ್ಗಳು ರಿಲೀಸೇ ಆಗಿರಲ್ಲ ಫಿಲ್ಮ್ಗಳು. ಸೊ ಇವನು ಯಾವನೋ ಒಬ್ಬ ಹೇಳ್ತಾನೆ, ಎಲ್ಲ ಏನಂತಾರೆ ಇದರಿಂದ ಚಾಪೆಗಳನ್ನು ಅವಾರ್ಡ್ ತಗೋತಾರೆ ಅಂತ.
ಜನ ಹೌದು ಅಂತ ತಿಳ್ಕೊಂಡಿರ್ತಾರೆ. ನೀವು ಅದನ್ನು ತೋರಿಸಿ, ಅವಾಗ ಅದು ಸುಳ್ಳು ನಿಜವಾದ ಯೋಗ್ಯತೆಯಿಂದ ಬರ್ತಾ ಇರೋದು ಅಂತ ಗೊತ್ತಾಗುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ, ರಾಜ್ಯ ಪ್ರಶಸ್ತಿ ಬಂದಂಥ ಸಿನಿಮಾ, ರಾಷ್ಟ್ರ ಪ್ರಶಸ್ತಿ ಬಂದಂಥ ಸಿನಿಮಾವನ್ನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ತೋರಿಸೋ ಒಂದು ವ್ಯವಸ್ಥೆ ಮಾಡಿ. ಡಿಪಾರ್ಟ್ಮೆಂಟಿಗೆ ಅವ್ರದ್ದೇ ಆದ ಒಂದು ಇದಿದೆ. ಎಲ್ಲ ಕೇಂದ್ರಗಳಲ್ಲೂ ಇನ್ಫಾರ್ಮೇಷನ್ ಸೆಂಟ್ರ್ ಇದೆ, ಅಲ್ಲಿ ಒಂದು ಪ್ರೊಜೆಕ್ಟ್ರು ಇದೆ. ನೀವು ಯಾಕೆ ಅದನ್ನು ತೋರಿಸ್ಬಾರ್ದು? 10 ಜನ ಬರಲಿ, 100 ಜನನೇ ಬರಲಿ, ಅದು ಹಾಗೆ ನಿಜಾನವಾಗಿ ಪರ್ಕೊಲೇಟ್ ಆಗ್ತಾ ಹೋಗುತ್ತೆ. ಆವಾಗ ಈ ಥರದ ಅನುಮಾನಗಳಿಗೂ ಆಸ್ಪದ ಇರಲ್ಲ. ಆ ನಂತರ ನೀವು ಅದನ್ನು ಒಂದು ರೀತಿಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತಾ ಹೋಗ್ತೀರ, ಅಭಿರುಚಿಯನ್ನು ಬೆಳೆಸ್ತಾ ಹೋಗ್ತೀರ. ಅದು ಮಾಡೋಣ. ನಾವೇ ಒಂದು ಸಂಸ್ಥೆ ಕಟ್ಕೊಂಡು ಮಾಡೋದು, ಬಟ್ ನಾವೆಲ್ಲ ಫಿಲ್ಮ್ ಮೇಕರ್ಸು. 4 ಸಲ ಮಾಡಿದ್ಮೇಲೆ ನಮಗೆ ಸುಸ್ತಾಗತ್ತೆ. ಇಲ್ಲ ರೀ, ನಾ ಫಿಲ್ಮ್ ಮಾಡಬೇಕು ಅಂತ ಒಬ್ಬರೇ ಕಳ್ಸ್ಕೊಳ್ತಾರೆ. ಬಟ್ ಡಿಪಾರ್ಟ್ಮೆಂಟ್ ಇರುವಾಗ, ಅಕಾಡೆಮಿ ಇರುವಾಗ ಅದನ್ನು ಮಾಡಬೇಕು. ಅಕಾಡೆಮಿ ಇನ್ನೇನು ಕೆಲಸ ಇದೆ? ಅಕಾಡೆಮಿ ಏನು ವರ್ಷದಲ್ಲಿ ಒಂದು ಸಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಿಟ್ಟರೆ ಇನ್ನೇನು ಮಾಡ್ತಾ ಇದ್ದಾರೆ? ಇದಕ್ಕೇನು ಖರ್ಚು ಆಗಲ್ಲ. ಚೇಂಬರ್ ಇದ್ದರೂ ಇದ್ದಂಗಿಲ್ಲ. ಚೇಂಬರ್ ಅದರ ಫಾರ್ ಇದ್ರ ಆ್ಯಕ್ಟಿವಿಟೀಸು, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸು. ಅದು ಉದ್ದಿಮೆಯ ಹಿತಾಸಕ್ತಿಯನ್ನು ಕಾಪಾಡುತ್ತೆ. ಬಟ್ ಗುಣಮಟ್ಟದ ಬಗ್ಗೆ ನಾವು ಕಾಳಜಿ ಇದೆ ಅಂತ ಹೇಳೋ ಅಕಾಡೆಮಿ ಆಗಲಿ ಅಥವಾ ಸರ್ಕಾರ ಆಗಲಿ ಇದನ್ನು ಯಾಕೆ ಮಾಡೋಕ್ಕಾಗಲ್ಲ? ಮಾಡ್ಬೋದು. ಬಟ್ ಇದನ್ನು ಯಾರು ಇದನ್ನು ಯಾರಿಗೂ ಯಾವ ವೇದಿಕೆಯಿಂದ ಮಾತಾಡಿದರೂ ಇದು ಇನ್ನೂ ಯಾರಿಗೂ ಪರ್ಕೊಲೇಟ್ ಆಗ್ತಾ ಇಲ್ಲ ಜನಕ್ಕೆ. ಓಕೆ, ನೀವು ಇಷ್ಟಪಡೋ ನಟಿಯರು? ಅದು ಯಾಕೆ ಜಾಗತಿಕ ಮಟ್ಟದಲ್ಲಿ ಇಡೋದು? ಆದರೂ ಅವ್ರು ಖುಷಿಯಾಗಲಿ ಅಂತ. ಅಲ್ಲ, ಕನ್ನಡದಲ್ಲಿ ಹೇಳಿದಲ್ಲ, ಸೌಂದರ್ಯ ತುಂಬ ಒಳ್ಳೆಯ ನಟಿ, ಉಮಾಶ್ರೀ ಅವರು ತುಂಬ ಒಳ್ಳೆಯ ನಟಿ ಅಂತ ಹೇಳಿ. ಅವ್ರು ಬಹಳ ಇಷ್ಟ ಆಗ್ತಾರೆ ನನಗೆ. ಸ್ಮಿತಾ ಪಾಟೀಲ್ ಒಂದು ಕಾಲದಲ್ಲಿ ಭಾಳ ಇಷ್ಟಪಡ್ತಾ ಇದ್ದೆ. ಮಾಧವಿ ಮುಖರ್ಜಿ, ನಮ್ಮ ಊರ್ವಶಿ ಶಾರದಾ, ಒಳ್ಳೆ ನಟಿಯರುಗಳೆಲ್ಲ. ಎಸ್ ಸರ್, ಸುದೀರ್ಘ 2 ಗಂಟೆಗಳ ಈ ಒಂದು ಮಾತುಕತೆಯಲ್ಲಿ 1977ರಿಂದ ಹಿಡಿದು ಸಿನಿಮಾ ಇಲ್ಲಿ ಗಂಟನೂ ನಾವು ಮಾತಾಡಿದ್ವಿ. ನಿಮ್ಮ ಬಾಲ್ಯದ ವಿಚಾರಗಳನ್ನ ನೆನೆಸ್ಕೊಂಡ್ವಿ, ತಂದೆ ತಾಯಿಯನ್ನು ನೆನೆಸ್ಕೊಂಡ್ವಿ, ನಿಮ್ಮ ವೈವಾಹಿಕ ಜೀವನಕ್ಕೆ ಅವ್ರು ಬಂದ ಹಾದಿ ಹೆಂಗಿತ್ತು ಅನ್ನೋದನ್ನು ನೆನೆಸ್ಕೊಂಡ್ವಿ. ಇದೆಲ್ಲ ಆದ ಬಳಿಕವೂ ಕೂಡ ನಿಮಗೆ ಪ್ರೀತಿ ಕೊಟ್ಟು ನಿಮ್ಮ ಸಿನಿಮಾಗಳನ್ನು ಅಪ್ಪದಂತಹ, ನಿಮ್ಮನ್ನು ಪ್ರೀತಿ ಮಾಡುವಂತಹ, ಇವತ್ತಿಗೂ ನಿಮ್ಮ ಸಿನಿಮಾಗಳನ್ನು ನೋಡಿ ಎಂಜಾಯ್ ಮಾಡುವಂಥವ್ರು 100% ನಮ್ಮ ಕರ್ನಾಟಕದಲ್ಲಿ ಇದ್ದೇ ಇದ್ದಾರೆ, ಹೊರ ಭಾಗಗಳಲ್ಲೂ ಕೂಡ ಇದ್ದೇ ಇದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಿನಿಮಾವನ್ನು ನಾನು ಯಾವಾಗಲೂ ಕೇವಲ ಮನರಂಜನೆಯ ಮಾಧ್ಯಮ ಅಂತ, ಆ ರೀತಿಯಲ್ಲಿ ನಾನು ಯಾವ ಕಲೆಯನ್ನು ಮನರಂಜನೆಯ ಮಾಧ್ಯಮ ಅಂತ ಹೇಳೋದಕ್ಕೆ ಒಪ್ಕೊಳ್ಳೋದು. ಅದಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಇವರೆಲ್ಲರೂ ಹೇಳ್ತಾರಲ್ಲ, ಅದು ಎಂಟರ್ಟೈನ್ಮೆಂಟ್ ಆಗಬಾರ್ದು, ಎನ್ಲೈಟನ್ಮೆಂಟ್ ಆಗಬೇಕು ಅಂಥೇಳಿ ನನ್ನ ಆರ್ಗ್ಯುಮೆಂಟ್. ಯಾಕೆಂತಂದರೆ ಎಂಟರ್ಟೈನ್ಮೆಂಟ್ ಅಂದರೆ ಯಾವ ಅರ್ಥದಲ್ಲಿ ನಾವು ಶಬ್ದವನ್ನು ಬಳಸ್ತಿರ್ತೀವಿ ಅಂತಂದರೆ, ಇವತ್ತಿನ ಸ್ಥಿತಿಯನ್ನು ಮರೆಯೋದು, ಅದು ಎಂಟರ್ಟೈನ್ಮೆಂಟ್. ಅದು ತಪ್ಪು. ಭಾವದಲ್ಲಿ ಇದ್ದುಕೊಂಡೇ ಭಾವ ಪ್ರಪಂಚಕ್ಕೆ ಲಗ್ಗೇಡೋವಂಥದ್ದು ಒಳ್ಳೆಯ ಸಿನಿಮಾನೇ, ಒಳ್ಳೆಯ ಕಲೆ. ಆ ರೀತಿಯಲ್ಲಿ ಪ್ರತಿ ಕ್ಷಣವೂ ಯಾವುದಾದ್ರು ಒಂದು ವರ್ಕ್ ಆಫ್ ಆರ್ಟನ್ನು ನೋಡಿದಾಗ ಆ ಕ್ಷಣಕ್ಕಿಂತ ಮುಂಚೆಗಿಂತ ಒಂಚೂರು ನನ್ನ ಅರಿವು ಜಾಸ್ತಿ ಆಗಿದೆ ಅಂತ ಅದು ಸಾರ್ಥಕ ಅಂತ ತಿಳ್ಕೊತೆ. ಅದು ನಡೀತಾ ಇರುತ್ತೆ ಸದಾಕಾಲವೂ, ಎಲ್ಲ ಕ್ಷೇತ್ರದಲ್ಲೂ. ನಾನು ಕೇಳೋದಷ್ಟೇ, ಅಂಥದಕ್ಕೆ ಯಾವುದು ನಮ್ಮ ಅರಿವನ್ನು ಹೆಚ್ಚಿಸ್ತೋ ಅಂಥದಕ್ಕೆ ನಾವು ಹೆಚ್ಚು ಸಪೋರ್ಟ್ ಮಾಡೋಣ. ನಮ್ಮನ್ನು ಮರೆಯೋದು ವಿಷಯಕ್ಕಲ್ಲ, ನಮ್ಮ ಇರುವನ್ನು ಇಹದ ಬಗ್ಗೆ, ಭವದ ಬಗ್ಗೆ ಯಾವುದು ಹೆಚ್ಚು ಇದು ಮಾಡ್ತಾ ಅಂಥದ್ದು. 100% ಸರ್. ಘಟಶ್ರಾದ್ದ ಆಗಿರ್ಬೋದು, ಹಸೀನ ಆಗಿರಬಹುದು, ನಾಯಿ ನೆರಳಾಗಿರ್ಬೋದು, ತಾಯಿ ಸಾಹೇಬ ಆಗಿರಬಹುದು, ಹೀಗೆ ನೀವು ಮಾಡಿರುವಂತಹ ಸಿನಿಮಾಗಳು 100 ಅಲ್ಲ 1000% ಮತ್ತೆ ಆ ರೀತಿಯ ಸಿನಿಮಾಗಳು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ನೀವು ಮಾಡಿರುವ ಅಷ್ಟು ಸಿನಿಮಾಗಳು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾವೆ ಸರ್. ಯಾವತ್ತಾದರೂ ನಮಗೆ ಏನೋ ಒಂದು ಕಲಿಬೇಕು, ಏನೋ ಒಂದು ಜೀವನ ಪಾಠ ಕಲಿಬೇಕು ಅಂದರೆ ಕೂತ್ಕೊಂಡು ನೋಡಿದ್ರೆ 100% ಒಂದು ಸಂದೇಶ ಮೂಲಕ ಮತ್ತೆ ನೋಡಿದ್ರು ಕೂಡ ಇನ್ನೊಂದು ಸಂದೇಶ ಅದರಲ್ಲಿ ಸಿಗುವಂತಹ ಸಿನಿಮಾಗಳನ್ನ ನೀವು ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಸರ್. ಸೊ ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದು ನನಗೂ ಸಿಕ್ಕಂಥ ಒಂದು ಸೌಭಾಗ್ಯ ಅಂತ ನಾನು ಅನ್ಸ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಸುದೀರ್ಘವಾಗಿ ನಾನ್ ಸ್ಟಾಪ್ 2 ಗಂಟೆಗಳ ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಏನಾದರೂ ಹೇಳೋದಿದೆಯಾ ಸರ್? ನನಗೂ ಇಂಥ ಒಂದು ಅವಕಾಶ ಕೊಡೋದ್ರ ಸಿಕ್ತು. ನನ್ನ ಕೆಲವು ಇದನ್ನು ಹಂಚ್ಕೊಂಡಿದ್ದೀನಿ.
ನಾನು ಚೆನ್ನಾಗಿ ಮಾತಾಡ್ಸಿದ್ನ ಸರ್? ಅನೇಕ ಹೊಸ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಅದೇನು ಪ್ರತಿ ಇಂಟರ್ವ್ಯೂ ಬಂದಾಗಲೂ ಒಂದು ಸಲ ನಮ್ಮನ್ನೇ ನಾವು ಏನೋ ಮರು ವಿಶ್ಲೇಷಣೆ ಇಟ್ಕೋತೀವಲ್ಲ, ಅದು ಒಂದು ರೀತಿ ಸಂತೋಷ. ನಮ್ಮ ಉತ್ತರಗಳು ಎಷ್ಟು ಜನಕ್ಕೆ ಇಷ್ಟವಾಗುತ್ತೋ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿನ ಹೊರಗೆ ತೆಗೆದ್ರಲ್ಲ, ಆ ಕಾರಣಕ್ಕಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಹೇಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಗಿರೀಶ್ ಕಾಸರವಳ್ಳಿ ಸರ್ ತುಂಬ ಸರಳ ವ್ಯಕ್ತಿ. ಇಷ್ಟು ಸಾಧನೆ ಮಾಡಿದರೂ ಕೂಡ ನಾನು ಆಗಲೇ ಆಫ್ ದಿ ಕ್ಯಾಮ್ರಾ ಕೂಡ ಕೇಳ್ತಾ ಇದ್ದೆ, ಸರ್ ಹೆಂಗೆ ಇಷ್ಟು ಸರಳವಾಗಿರ್ತೀರಾ ನೀವು, ಇಷ್ಟು ಸಾಧನೆ ಮಾಡಿದ್ದೀರಾ, ಇಷ್ಟು ಹೆಸರು ಮಾಡಿದ್ದೀರಾ, ಇಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾವೆ, ಆದರೂ ಕೂಡ ಎಲ್ಲೂ ಒಂಚೂರು ಹಮ್ಮಿಲ್ಲ ಬಿಮ್ಮಿಲ್ಲ, ಇಷ್ಟು ಸರಳವಾಗಿರೋದು ಹೇಗೆ ಅಂತ ಹೇಳಿ 100% ಏನು ನಮ್ಮ ಹಿರಿಯರಿದ್ದಾರಲ್ಲ, ಅವ್ರು ಯಾರೂ ಕೂಡ ನಾವು ಸಾಧನೆ ಮಾಡಿದ್ದೀವಿ ಅನ್ನೋ ರೀತಿ ಇರೋದೇ ಇಲ್ಲ. ತುಂಬ ಸಿಂಪಲ್ ಆಗಿರ್ತಾರೆ. ಅವರ ಮಾತುಗಳಾಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ನಾವು ಅದನ್ನು ತಗೊಂಡ್ರೆ ನಿಜಕ್ಕೂ ನಾವು ಕೂಡ ಮಾದರಿಯಾಗಿ ಬದುಕಬಹುದು. ಈ ವಿಶೇಷ ಕಾರ್ಯಕ್ರಮ ನಿಮಗೆ 100% ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.